ನಮಸ್ಕಾರ ಸ್ನೇಹಿತರ, ಎಲ್ಲ ಆಸ್ತಿ ಮಾರಾಟ ಹಾಗೂ ಖರೀದಿ ಮಾಡೋರಿಗೆ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ಪ್ಲಾಟ್ ಆಗಿರ್ಲಿ, ಮನೆ ಆಗಿರ್ಲಿ, ಖಾಲಿ ಜಾಗ ಅಥವಾ ಅಂಗಡಿಗಳು ಅಥವಾ ದೊಡ್ಡ ಮನೆಗಳಾಗಿರ್ಲಿ ಅಥವಾ ಜಮೀನು ಆಗಿರ್ಲಿ, ವನ ಭೂಮಿ ಆಗಿರ್ಲಿ, ಇಂತಹ ಆಸ್ತಿ ಪಾಸ್ತಿಗಳನ್ನ ನೀವೇನಾದ್ರೂ ಮಾರಾಟ ಮಾಡ್ತಾ ಇದ್ರಿ ಅಥವಾ ಖರೀದಿ ಮಾಡ್ತಾ ಇದ್ರಿ, ಇದರ ನೋಂದಾವಣಿಗೆ ಹೊಸ ರೂಲ್ಸ್ ಗಳು ಜಾರಿ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಆಸ್ತಿ ಹೊಂದಿದಂತವರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಮುಖ್ಯವಾದ ಮಾಹಿತಿ ನಮ್ಮ ರಾಜ್ಯ ಸರ್ಕಾರದಿಂದ, ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಈ ಒಂದು ಮಾಹಿತಿಯನ್ನ ತಿಳಿಸಿರತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ. ಇಲ್ಲಿ ಹೊಸ ರೂಲ್ಸ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕೂಡ ಸರಿಯಾಗಿ ಇಟ್ಕೊಳ್ಳಿ ಅಂತಕ್ಕಂತಹ ಮಾಹಿತಿಯನ್ನ ಕೃಷ್ಣೇ ಬೈರೇಗೌಡರು ತಿಳಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನೀವು ಏನಾದ್ರೂ ಜಮೀನಿಗೆ, ಆಸ್ತಿ ಪಾಸ್ತಿಗಳಿಗೆ, ಹೊಲ ಗದ್ದೆಗಳಿಗೆ ಪಹಣಿಯನ್ನ ಲಿಂಕ್ ಮಾಡಿಸಿಲ್ಲಪ್ಪ ಅಂದ್ರೆ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಷಯ ಬೇರೆ, ಆದ್ರೆ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಮ ಆಸ್ತಿಯ ವಿಚಾರವಾಗಿ ಖರೀದಿ ಮಾರಾಟ ಮಾಡ್ತಾ ಇರ್ತೀರಿ. ಖರೀದಿ ಮಾಡೋರು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ತೆಗೆದುಕೊಳ್ಬೇಕು. ಹಾಗಾದ್ರೆ ಆ ಖರೀದಿ ಮಾಡ್ಲಿಕ್ಕೆ, ನೋಂದಾವಣಿ ಮಾಡ್ಕೊಳ್ಳಿಕ್ಕೆ ಒಂದು ಹೊಸ ರೂಲ್ಸ್ ಜಾರಿ ಆಗಿದೆ. ಆ ಒಂದು ರೂಲ್ಸ್ ಅನ್ನ ನಾವು ತಿಳಿತಾ ಹೋಗೋಣ. ಇಲ್ಲಿ ಯಾವ ರೂಲ್ಸ್ ಅಂದ್ರೆ, ಒಂದೇ ಸ್ಟೇಟು ಒಂದೇ ರೂಲ್ಸ್ ಅಂತ ಹೇಳ್ಬಿಟ್ಟು ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ನಿಮ್ಮ ಆಸ್ತಿ ಎಲ್ಲೇ ಇರ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ಹಳ್ಳಿಯಲ್ಲಿ ಅಥವಾ ಯಾವುದೇ ಸಿಟಿನಲ್ಲಿ ಇರ್ಲಿ, ನೀವು ಇನ್ಯಾವುದೋ ಜಿಲ್ಲೆಯಲ್ಲಿ ಬಂದು ನೋಂದಾವಣಿ ಮಾಡ್ಕೊಳ್ಬಹುದಂತೆ. ಈಗ ನಾವು ಉದಾಹರಣೆ ಬೆಳಗಾವಿದಲ್ಲಿ ಇರ್ತೀವಿ ಅಂದ್ರೆ ಬೆಳಗಾವಿ ಜಿಲ್ಲೆದವರು ನಾವು, ಅಥಣಿ ತಾಲೂಕು, ಇಲ್ಲಿ ನಾವು ಬೆಳಗಾವಿ ಜಿಲ್ಲೆದವರು ಅಂತ ಅನ್ಕೊಳ್ಳಿ. ನಾವು ಇಲ್ಲಿಂದ ಬೇರೆ, ಈಗ ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಹೋಗಿ ನಾವು ನೋಂದಾವಣಿ ಮಾಡ್ಕೊಳ್ಬಹುದಂತೆ. ಈಗ ಇದು ಬರೀ ಏನಿತ್ತಂದ್ರೆ ಬೆಂಗಳೂರಿನಲ್ಲಿ ಮಾತ್ರ ಸೀಮಿತ ಇತ್ತು. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಮಾತ್ರ ಸೀಮಿತ ಇತ್ತು. ಅಲ್ಲಿ ಸಾಕಷ್ಟು ನೋಂದಾವಣಿ ಕಚೇರಿಗಳಿದ್ವು, ಇಲಾಖೆಗಳಿದ್ವು, ಅದಕ್ಕೋಸ್ಕರ ಅಲ್ಲಿ ಇತ್ತು. ಈಗ ಬೇರೆ ಬೇರೆ ಜಿಲ್ಲೆದಲ್ಲಿ ಕೂಡ ಇರ್ತವೆ, ಇಲ್ಲ ಅಂತ ಏನಿಲ್ಲ. ಆದ್ರೆ ಒಂದೇ ಜಿಲ್ಲೆದಲ್ಲಿ ಸಾಕಷ್ಟು ಕಡೆ ನೋಂದಾವಣಿಗೆ ಈ ಒಂದು ಕಚೇರಿಗಳಿರೋದಿಲ್ಲ. ಹಾಗಾಗಿ ಈ ಒಂದು ರೂಲ್ಸ್ ಇರ್ಲಿಲ್ಲ. ಈಗ ನೀವು ಬಹಳಷ್ಟು ಕಡೆ, ಈಗ ನೋಡಿ, ಒಂದು ಜನಸಂದಣಿ ಇರ್ತಕ್ಕಂತಹ ಒಂದು ಸ್ಥಳದಲ್ಲಿ ನಿಂತಿರ್ತೀರಿ, ಅಲ್ಲಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಿರ್ತದೆ. ಮತ್ತೆ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳಿಗೂ ಕೂಡ ರೆಸ್ಟ್ ಸಿಗೋದಿಲ್ಲ. ಹಾಗಾಗಿ ಪ್ರತಿ ಗಳಿಗೆಯಲ್ಲೂ ಕೂಡ ಕೆಲಸ ಮಾಡ್ಬೇಕು, ಅಥವಾ ನಿಮ್ಮ ಸರದಿ ಸಾಲ ಹಚ್ಕೊಂಡು ನೀಳಬೇಕು. ಅಲ್ಲಿ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಡೌಟ್. ಮತ್ತೆ ಸಂಜೆ ಆದ್ರೆ ಮತ್ತೆ ನಾಳೆನೆ ಬರ್ಬೇಕು. ಹಾಗಾಗಿ ನಿಮಗೆ ದಿಢೀರನೆ ಬೇಕಾಗಿರುತ್ತೆ ಅಥವಾ ಇವತ್ತೇ ಬೇಕಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಹೋಗಿ ನೀವು ನೋಂದಾವಣಿ ಮಾಡ್ಕೊಳ್ಬಹುದಂತೆ. ಅಂದ್ರೆ ನಿಮ್ಮ ಆಸ್ತಿ ಈಗ ಬೆಳಗಾವಿದಲ್ಲಿದ್ರೆ ನೀವು ಹೋಗಿ ಈಗ ಮಂಡ್ಯದಲ್ಲಿ ಮಾಡ್ಕೊಳ್ಬಹುದು, ಅಥವಾ ಕೊಪ್ಪಳದಲ್ಲಿ ಮಾಡ್ಕೊಳ್ಬಹುದು, ಅಥವಾ ಕೊಪ್ಪಳದಲ್ಲಿದೆ ನೀವು ಹಾವೇರಿಯಲ್ಲಿ ಮಾಡ್ಕೊಳ್ಬಹುದು, ಅಥವಾ ಹಾಸನದಲ್ಲಿ, ಗದಗದಲ್ಲಿ, ಈ ರೀತಿ ಬೇರೆ ಬೇರೆ ಜಿಲ್ಲೆದಲ್ಲಿ, ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಇರ್ಲಿ, ಎಲ್ಲೇ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದಂತೆ. ಅದಕ್ಕೆ ಒಂದೇ ಸ್ಟೇಟು ಒಂದೇ ರೂಲ್ಸ್ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅದು ಈಗ ಎಲ್ಲ ಜಿಲ್ಲೆಯಲ್ಲಿ ಸೀಮಿತ ಇಲ್ಲ, ಇದನ್ನ ಮೊದಲು ತಿಳ್ಕೊಳ್ಳಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಸೀಮಿತ ಮಾಡಿಲ್ಲ. ಮೊದಲು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರೈ ಮಾಡ್ತಾರೆ, 4-5 ಜಿಲ್ಲೆಗಳಲ್ಲಿ ಅಲ್ಲಿ ಕೆಲಸ ಕೊಡ್ತಪ್ಪ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅದನ್ನ ಅಳವಡಿಸ್ತಾರೆ, ಎಲ್ಲ ರೂಲ್ಸ್ ಗಳನ್ನ. ಹಾಗಾಗಿ ಪ್ರತಿಯೊಬ್ಬರು ಕೂಡ, ನೀವು ಬಹಳಷ್ಟು ಕಡೆ ಜನಸಂದಣಿ ಇರತ್ತೆ, ಅದಕ್ಕೋಸ್ಕರ ನೀವು ಅವತ್ತೇ ಬೇಕಾಗಿರ್ತದೆ ನೀವು ನೋಂದಾವಣಿ ಮಾಡ್ಕೊಳ್ಳೋದು. ನೀವು ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೋಂದಾವಣಿ ಮಾಡ್ಕೊಳ್ಳುವಂತಹ ಅವಕಾಶವನ್ನ ಇಲ್ಲಿ ರಾಜ್ಯ ಸರ್ಕಾರ ಒದಗಿಸಿ ಕೊಟ್ಟಿದೆ. ಓಕೆನಾ? ಸೊ ಇಷ್ಟ ಆದ್ರೆ, ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್. ಜಮೀನು ಮಾಲೀಕರು, ಮುಖ್ಯವಾಗಿ ರೈತರಿಗೆ ಹೇಳ್ತಾ ಇದ್ರಿ, ಬಹಳಷ್ಟು ರೈತರು ಮೋಸ ಹೋಗ್ತಾ ಇದ್ರಿ. ನಿಮ್ಮ ಹೊಲ ಗದ್ದೆಗಳನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತದ್ದು, ಮಾರಾಟ ಮಾಡುವಂತದ್ದು. ಅದಷ್ಟೇ ಅಲ್ಲ, ನಿಮಗೆ ಯೋಜನೆಗಳು ಕೂಡ ಸಿಗೋದಿಲ್ಲ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾತ್ರ ಬರ ಪರಿಹಾರ, ಬೆಳೆ ಪರಿಹಾರ, PM ಕಿಸಾನ್, ಈ ತರ ಸಾಕಷ್ಟು ಯೋಜನೆಗಳು ಸಿಗ್ತಾ ಇರತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಉಳ್ಕೊಳ್ಳೋದಲ್ಲದೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ನಿಮಗೆ ಸಿಗ್ತಾ ಇರತ್ತೆ. ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ, ನಿಮ್ಮ ಮೊದಲೇದಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತೀನಿ ಕೇಳಿ. ಒಂದು ಪಹಣಿ ಬೇಕು, ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಬೇಕು, ಮತ್ತೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಓಕೆನಾ? ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ಬೇಕು. ತದನಂತರ ನೀವು ನಿಮ್ಮ ಗ್ರಾಮ ಪಂಚಾಯತಿ ಇರತ್ತೆ ನಿಮ್ಮ ತಾಲೂಕಿನಲ್ಲಿ,
ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು. ನೀವು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಬಹಳಷ್ಟು ರೈತರು ತಮ್ಮ ಆಸ್ತಿ ಪಾಸ್ತಿಗಳಿಗೆ, ತಮ್ಮ ಹೊಲ ಗದ್ದೆಗಳಿಗೆ ತಾವೇ ಕೋರ್ಟು ಕಚೇರಿ ಅಂತ ಅಲ್ದಾಡುವಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಕಂಡಿದೀವಿ. ಅದಕ್ಕೋಸ್ಕರ ಬಹಳ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ, ಪಹಣಿಗೆ ಆಧಾರ್ ಕಾರ್ಡ್ ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಓಕೆನಾ? ಈ ಒಂದು ಅಪ್ಡೇಟ್ ನಾನು ತಿಳಿಸಬೇಕಾಗಿತ್ತು, ತಿಳಿಸ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.